ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಅಲ್ಪಸಂಖ್ಯಾತರ ಆಶಾಕಿರಣವಾಗಿದ್ದ ಅಮಾನತ್ ಬ್ಯಾಂಕ್ ದಿವಾಳಿ ಎದ್ದದ್ದು ಹಳೆ ಮಾತು. ಅದಕ್ಕೆ ಕಾರಣರಾದವರನ್ನ ಶಿಕ್ಷಿಸೋದಕ್ಕೆ ಹಲವು ವಿಚಾರಣೆಗಳು ನಡೆದವು. ಆದರೆ ಸಿಐಡಿ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಆರೋಪಿಗಳಾದವರು ಮಾತ್ರ ಬಡಪಾಯಿ ಬ್ಯಾಂಕ್ ನೌಕರರು. ಅದಕ್ಕೆ ಹಲವು ಮಹತ್ವದ ದಾಖಲೆಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಈ ಸುದ್ದಿಯನ್ನ ನೋಡ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಎಸ್, ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಇತ್ತೀಚೆಗೆ ಸದನದಲ್ಲಿ ಅಮಾನತ್ ಬ್ಯಾಂಕ್ ಅವ್ಯವಹಾರದ ತನಿಖೆಯ ಬಗ್ಗೆ ಮಾತನಾಡಿದರು. ಎಲ್ಲ ವಿಚಾರಣೆಗಳಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಮತ್ತು ಅವರ ಪುತ್ರ ಮಕ್ಸೂದ್ ಅಲಿ ಖಾನ್ ಹಾಗೂ ಇತರರು ಅವ್ಯವಹಾರ ಎಸಗಿರೋದು ಕಂಡುಬಂದಿತ್ತು. ಆದರೆ ಸಿಐಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಅವರ ಹೆಸರುಗಳು ನಾಪತ್ತೆಯಾಗಿ ಬ್ಯಾಂಕ್ ಮ್ಯಾನೇಜರ್ಗಳು ಆರೋಪಿಗಳಾಗಿದ್ದರು. ಅದಕ್ಕೆ ರಾಜ್ಯ ಸರ್ಕಾರ ಪ್ರಭಾವ ಬೀರಿದ್ದೇ ಕಾರಣ ಅನ್ನೋದು ನಾಣಯ್ಯನವರ ವಾದವಾಗಿತ್ತು. ನಾಣಯ್ಯನವರು ಸಂಶಯದ ಆಧಾರದ ಮೇಲೆ ಆರೋಪ ಮಾಡಿದರು. ಅವರ ಸಂಶಯಕ್ಕೆ ಸುವರ್ಣ ನ್ಯೂಸ್ ದಾಖಲೆಗಳನ್ನ ತಂದಿದೆ. ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ಗೆ ಸಿಕ್ಕಿದ್ದವು ದಾಖಲೆಗಳು. ಅಂದಿನ ಐಜಿಪಿ ರವೀಂದ್ರನಾಥ್ಗೆ ವರದಿ ಕೊಟ್ಟಿದ್ದರು. ದಾಖಲೆಗಳು ಸಿಕ್ಕಿವೆ, ತನಿಖೆಗೆ ಕಾಲಾವಕಾಶ ಬೇಕು ಎಂದು ಕೇಳಿಕೊಂಡಿದ್ದರು ರವಿಶಂಕರ್. ಅಂದಿನ ಐಜಿಪಿ ರವೀಂದ್ರನಾಥ್ ಅವರ ಗಮನಕ್ಕೆ ತಂದಿದ್ದರು. ಎಲ್ಲ ಮಾಹಿತಿ ವಿನಿಮಯಗಳು ಬರವಣಿಗೆಯಲ್ಲಿ ನಡೆದಿದ್ದವು. ಸುವರ್ಣ ನ್ಯೂಸ್ ಬಳಿ ಇವೆ ದಾಖಲೆ. ಇನ್ಸ್ಪೆಕ್ಟರ್ ರವಿಶಂಕರ್ ತನಿಖೆ ನಡೆಸಿದ್ದು ಹೌದು, ಅವ್ಯವಹಾರ ಪತ್ತೆ ಹಚ್ಚಿದ್ದು ಹೌದು. ಅಂತಿಮ ತನಿಖಾ ವರದಿಯನ್ನ ಕೂಡ ಸಿದ್ಧಪಡಿಸಿದ್ದರು ಇನ್ಸ್ಪೆಕ್ಟರ್ ರವಿಶಂಕರ್. ರೆಹಮಾನ್ ಖಾನ್, ಅವರ ಪುತ್ರ ಮಕ್ಸೂದ್ ಅಲಿ ಖಾನ್, ಮೊಹಮ್ಮದ್ ಅಸಾದುಲ್ಲಾ, ಶಫೀವುಲ್ಲಾ, ಖಾತಿಬ್, ಮುಮ್ತಾಜ್ ಅಹಮದ್ ಖಾನ್ ಮತ್ತು ಹಿದಾಯತ್ ಉಲ್ಲಾಹ್ ಅವ್ಯವಹಾರದ ದಾಖಲೆಗಳು ಸಿಕ್ಕಿದ್ದವು. ಚಾರ್ಜ್ ಶೀಟ್ ಸಲ್ಲಿಸಲು ಹಿರಿಯ ಅಧಿಕಾರಿಗಳ ಬರವಣಿಗೆಯಲ್ಲಿ ಒಪ್ಪಿಗೆ ಕೇಳಿದ್ದ ತನಿಖಾಧಿಕಾರಿ. ಸುವರ್ಣ ನ್ಯೂಸ್ ಬಳಿ ದಾಖಲೆ ಇದೆ. ಇದು ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ ಚಾರ್ಜ್ ಶೀಟ್ ಸಲ್ಲಿಸಲು ಒಪ್ಪಿಗೆ ಕೋರಿ 2004 ಆಗಸ್ಟ್ 25ರಂದು ಬರೆದಿದ್ದ ಪತ್ರ. ಇದರಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಸೇರಿದಂತೆ ಇನ್ನಿತರೆ ಪ್ರಭಾವಿಗಳ ವಿರುದ್ಧ ತನಿಖಾ ವರದಿ ಸಿದ್ಧ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಈ ಪತ್ರಕ್ಕೆ ಸೂಕ್ತ ಉತ್ತರ ಸಿಕ್ಕಿದ್ದರೆ ಅವರೆಲ್ಲರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಬೇಕಾಗಿತ್ತು. ಆದರೆ ನಂತರ ನಡೆದದ್ದೇ ಬೇರೆ. ಚಾರ್ಜ್ ಶೀಟ್ನಲ್ಲಿ ಪ್ರಭಾವಿಗಳ ಹೆಸರೇ ಇರಲಿಲ್ಲ. ಜನರಲ್ ಮ್ಯಾನೇಜರ್ ಮೊಹಮ್ಮದ್ ಅಸಾದುಲ್ಲಾ, ಸೀನಿಯರ್ ಮ್ಯಾನೇಜರ್ ಶಫೀವುಲ್ಲಾ, ಅಸಿಸ್ಟೆಂಟ್ ಅಕೌಂಟೆಂಟ್ ಹಿದಾಯತುಲ್ಲಾ ವಿರುದ್ಧ ಮಾತ್ರ ಚಾರ್ಜ್ ಶೀಟ್. ರೆಹಮಾನ್ ಖಾನ್ ಸೇರಿದಂತೆ ಉಳಿದವರ ಹೆಸರು ಯಾಕೆ ಬರಲಿಲ್ಲ? ಪ್ರಭಾವಿಗಳ ಹೆಸರು ಕೈಬಿಡುವಂತೆ ಸಿಐಡಿಯ ಮೇಲೆ ಒತ್ತಡ ಹೇರಿದವರು ಯಾರು? ಅಮಾನತ್ ಬ್ಯಾಂಕ್ನ 60 ಕೋಟಿ ಹಣ ತಿಂದವರನ್ನ ರಕ್ಷಿಸಿದವರು ಯಾರು? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಿದೆ. ಇನ್ಸ್ಪೆಕ್ಟರ್ ಹಂತದ ತನಿಖಾಧಿಕಾರಿ ನಡೆಸಿದ ತನಿಖೆಯ ಅಂತಿಮ ವರದಿಯಲ್ಲಿ ಇದ್ದ ಪ್ರಭಾವಿಗಳ ಹೆಸರುಗಳು ಚಾರ್ಜ್ ಶೀಟ್ನಲ್ಲಿ ಮಾಯವಾಗುತ್ತವೆ ಅಂದ್ರೆ ಪಾಪದ ದುಡ್ಡಿನಲ್ಲಿ ಯಾರ್ಯಾರಿಗೋ ಪಾಲು ಸಂದಿದೆ ಎಂಬ ಸಂಶಯ ಬರೋದು ಸಹಜ. ಆದರೆ ಉತ್ತರ ಕೊಡಬೇಕಾದವರು ಮುಗುಮ್ಮಾಗಿ ಕುಳಿತಿದ್ದಾರೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು.